ಇನ್ನೊಂದು ಇಲ್ಲಿ ವಿಶೇಷತೆ ಏನು ಅಂತ ಅಂದ್ರೆ, ಕೆಲವೊಬ್ಬರು ನೋಡಿ ಇಲ್ಲಿ ಮಧ್ಯದಲ್ಲೇ ಕಾಮಕ್ರೀಡೆಗಳನ್ನು ತೋರಿಸ್ತಾ ಇದ್ದಾರೆ. ಆಮೇಲೆ ಇವರು ಈ ಆಕ್ಟಿವಿಟಿನ ಕೊಂಡಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪುನಾಕಾದಲ್ಲಿರುವಂತಹ ಒಂದು ಮಾನೆಸ್ಟ್ರಿಗೆ ಬಂದಿದ್ದೀನಿ. ಈ ಮಾನೆಸ್ಟ್ರಿಯಲ್ಲಿ ಇವತ್ತು ಪುನಾಕ ಫೆಸ್ಟಿವಲ್ ನಡೀತಾ ಇದೆ. ತುಂಬ ಅದ್ಭುತವಾದಂತಹ ಫೆಸ್ಟಿವಲ್ಲು. ಇವರ ಕಲ್ಚರು, ಇವರ ಕಲಾಚಾರ ಎಲ್ಲದನ್ನೂ ಪ್ರದರ್ಶಿಸ್ತಾರೆ. ಹಾಗೆಯೇ ಇಲ್ಲಿರುವಂತಹ ಫೋರ್ಟ್ರೆಸ್ನ ವಿಶೇಷತೆಗಳೇನು ಅಂತ ತಿಳ್ಕೊಂಡು ಬರೋಣ ಬನ್ನಿ. ಇಲ್ಲಿನ ದೃಶ್ಯನ ನೋಡಿ ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ ಈ ಫೋರ್ಟ್ರೆಸ್ಸು ಅಂತ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದ ಮೇಲಕ್ಕೆ ನಾವು ಮಾನೆಸ್ಟ್ರಿ ಒಳಗಡೆ ಹೋಗಿ ಅಲ್ಲಿನ ದೈವತ್ವವನ್ನು ಸೆನ್ಸ್ ಮಾಡಿಕೊಂಡು ಮುಂದುವರಿತೀವಿ. ಇಲ್ಲಿ ಜನಗಳು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಬಿಹೇವ್ ಮಾಡ್ತಾರೆ, ತುಂಬ ಹಂಬಲಾಗಿ ಬಿಹೇವ್ ಮಾಡ್ತಾರೆ. ಇನ್ನೊಂದು ಏನು ಈ ಹ್ಯೂಮಿಲಿಟಿ ಹೇಗೆ ಬರುತ್ತೆ ಅಂದರೆ, ಇವರ ಕಿಂಗೇನೆ ಬಹಳ ಹಂಬಲ್ ಆಗಿರ್ತಾರಂತೆ. ಚಿಕ್ಕ ಮಕ್ಕಳು ಕೂಡ ಅವರು ರೆಸ್ಪೆಕ್ಟ್ಫುಲ್ಲಾಗಿ ಟ್ರೀಟ್ ಮಾಡ್ತಾರಂತೆ. ಆದ್ದರಿಂದ ಅದನ್ನು ನಾನು ಈ ಜನಗಳಲ್ಲಿ ಕೂಡ ನೋಡ್ತಾ ಇದ್ದೀನಿ, ಎಷ್ಟು ಸುಂದರವಾಗಿ ಬಿಹೇವ್ ಮಾಡ್ತಾರೆ ಎಲ್ಲರ ಜೊತೆ ಅಂತ. ಅಂದರೆ ಇನ್ನೊಂದು ಪಾಪ್ಯುಲೇಷನ್ ಕೂಡ ಒಂದು ಕಾರಣ. ತುಂಬ ಜಾಸ್ತಿ ಜನ ಇದೆ, ಸ್ವಲ್ಪ ಅಗ್ರೆಷನ್ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ನಮ್ಮಲ್ಲಿ ಅಗ್ರೆಷನ್ ಯಾಕಿದೆ ಅಂತಂದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಎಂತಹ ಸುಂದರವಾದಂಥ ಜಾಗ. ನಿಮಗೆ ಹಿಂದ್ಗಡೆ ಎಲ್ಲ ಕಡೆ ಆರ್ಕಿಟೆಕ್ಚರ್ ಇಲ್ಲಿನ ಧರ್ಮಗುರುಗಳು ಆದಂಥವರ ದೇಹನ ಇಲ್ಲೇ ನನ್ನ ಹಿಂದುಗಡೆ ಇರುವಂತಹ ಒಂದು ಪ್ಲೇಸಲ್ಲಿ ಇದು ಮಾಡಿದ್ದಾರೆ. ಅಂದರೆ ನಮಗೆ ಅಲ್ಲಿ ಅಲೌಡ್ ಇಲ್ಲ, ಭೂಟನೀಸ್ ಕೂಡ ಅಲೌಡ್ ಇಲ್ವಂತೆ. ಬಟ್ ಫೋಟೋಸ್ ಎಲ್ಲ ತೊಗೊಂಡು ಇದು ಮಾಡ್ಬೋದು. ಇಲ್ಲಿ ಕಾರ್ವಿಂಗ್ಸ್ಗಳು, ವುಡ್ ಕಾರ್ವಿಂಗ್ಸ್ಗಳು ಮಾತ್ರ ತುಂಬ ಅಮೇಝಿಂಗ್ ಆಗಿದೆ ರೀ, ಅಮೇಝಿಂಗ್ ಆಗಿದೆ. ಇವರು ತಮ್ಮ ವುಡ್ ಕಾರ್ವಿಂಗ್ಸ್ಗಳನ್ನು ಎಷ್ಟು ಪ್ರೈಡಲ್ಲಿ ಹೇಳ್ಕೋತಾರೆ ಅಂತಂದರೆ, ನಮಗೆ ಸಡನ್ನಲ್ಲಿ ಒಂದು ಕಂಪ್ಯಾರಿಸನ್ ಬಂತು. ನಮ್ಮ ಹುಡುಗರುಗಳು ಅದನ್ನೇ ಮಾತಾಡ್ತಿದ್ರು. ಏನಂತ ಅಂದರೆ, ನಮ್ಮಲ್ಲಿ ಹಂಪಿ ಮತ್ತು ವಿಜಯನಗರ ಮತ್ತು ತಿರುವಣ್ಣಾಮಲೈ ಅಂತಹ ಜಾಗಗಳಲ್ಲಿ ಎಷ್ಟು ಅದ್ಭುತವಾಗಿ ಕಲ್ಲಲ್ಲಿ ಮಾಡಿದ್ದಾರೆ ಅಂತಂದರೆ, ಇವರು ಅದನ್ನೇ ವುಡ್ಡಲ್ಲಿ ಮಾಡಿ ಅದೇ ಬ್ಯೂಟಿನ ಅವರು ಕೊಂಡಾಡಿಕೊಂಡು ಅವ್ರ ಕಲ್ಚರ್ ಮೇಲೆ ತುಂಬ ಹೆಮ್ಮೆ ಪಡ್ತಾರೆ. ನಮಗೆ ಇದರಿಂದ ಏನು ಕಲಿಬೇಕು ಅಂತಂದರೆ, ನಾವು ಕೂಡ ಹೆಮ್ಮೆ ಪಡಬೇಕು, ನಮ್ಮ ಕಲ್ಚರಲ್ ಹೆರಿಟೇಜ್ನ ಕಾಪಾಡಿಕೊಂಡು ಅದನ್ನು ಕೊಂಡಾಡಿಕೊಂಡು ಜಗತ್ತಿಗೆ ತೋರಿಸ್ಬೇಕು ಅನ್ನೋದು. ಒಳಗಡೆ ಹೋಗಿ ನಾನು ಫೋಟೋ ತೆಗೆಯೋ ಹಾಗಿಲ್ಲ. ಹಿಂದೆ ನನ್ನ ಹಿಂದೆಗಡೆ ಗೌತಮ ಬುದ್ಧನ ಸ್ಟ್ಯಾಚ್ಯೂ ಇದೆ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು 15 ನಿಮಿಷ ಅಂತ ಏನಲ್ಲ, ಒಂದು 5 ನಿಮಿಷ ನಾವು ಮೆಡಿಟೇಷನ್ ಮಾಡಿದೋ. ಈ ಪರಿಸರದಲ್ಲಿ ಮೆಡಿಟೇಷನ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ, ನಾವು ಮೆಡಿಟೇಷನ್ ಮಾಡೋ ಇಂಟೆನ್ಷನ್ಸು ಬೇಗ ಪೂರೈಸ್ತವೆ. ನಮಗೇನು ಇಂಟೆನ್ಷನ್ ಇಲ್ಲಪ್ಪ, ಲೋಕ ಸಮಸ್ತ ಸುಖಿನೋ ಭವಂತು ಅಷ್ಟೇ, ಅದೊಂದಿದ್ರೆ ಸಾಕು. ಆಮೇಲೆ ಇಲ್ಲಿ ಬೇಗ ಕನೆಕ್ಟ್ ಆಗ್ತೀವಿ ನಾವು, ಬಿಕಾಸ್ ಎವ್ರಿ ಒನ್ ಹೂ ಇಸ್ ಕಮಿಂಗ್ ಹಿಯರ್, ಎಲ್ಲರೂ ಇಲ್ಲಿಗೆ ಬರ್ತಾರಲ್ಲ ಅವರೆಲ್ಲ ಒಂದೇ ಇಂಟೆನ್ಷನ್ ಬರ್ತಾರೆ. ಭಕ್ತಿ ಪೂರ್ಣವಾದಂತಹ ಮನಸ್ಥಿತಿ ಅಲ್ಲಿ ಇಲ್ಲಿಗೆ ಬರ್ತಾರೆ. ಆದ್ದರಿಂದ ಆ ಭಕ್ತಿ, ಎಲ್ಲರ ಭಕ್ತಿ ಕೂಡ ನಮಗೂ ಹೆಲ್ಪ್ ಮಾಡುತ್ತೆ. ಆ ಒಂದು ಸ್ಟೇಟ್ ಆಫ್ ಮೈಂಡಿಗೆ ಕನೆಕ್ಟ್ ಆಗೋದಕ್ಕೆ, ಆ ಒಂದು ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ಗೆ ಕನೆಕ್ಟ್ ಆಗೋದಕ್ಕೆ ಒಂದು 10 ನಿಮಿಷ ಮೆಡಿಟೇಷನ್ ಮಾಡಿದ್ರೆ, ನಾವು ಮನೇಲಿ ವಾರಗಟ್ಟಲೆ ಮೆಡಿಟೇಷನ್ ಮಾಡೋ ಒಂದು ಬೆನಿಫಿಟ್ ಇಲ್ಲಿ ಸಿಗುತ್ತೆ. ಎಲ್ಲರೂ ಬನ್ನಿ, ಎಲ್ಲ ಕಲ್ಚರ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಎಲ್ಲ ಕಲ್ಚರ್ ರೆಸ್ಪೆಕ್ಟ್ ಮಾಡಿ, ಎಲ್ಲರಿಗೂ ಒಳ್ಳೇದು ಬಯಸಿ, ಒಳ್ಳೆಯ ಜೀವನವನ್ನು ನಡೆಸಿ. ಆದರೆ ಜನಕ್ಕೆ ಹೆಲ್ಪ್ ಮಾಡಿ, ಆಗಲಿಲ್ಲ ಅಂತಂದರೆ ಒಳ್ಳೇದು ಬಯಸಿ, ಅಷ್ಟೇ ಸಾಕು.
ಮತ್ತು ಇವಾಗ ನಾವು ಪುನಾಕ ಫೆಸ್ಟಿವಲ್ ಕೆಳಗಡೆ ನಡೀತಾ ಇದೆ. ಮಾನೆಸ್ಟ್ರಿಯಲ್ಲಿದ್ದೀವಿ. ಮಾನೆಸ್ಟ್ರಿಯಲ್ಲಿ ಪುನಾಕ ಫೆಸ್ಟಿವಲ್ ಅಲ್ಲಿ ತುಂಬ ಡ್ಯಾನ್ಸು ಅದು ಇದು ಮಾಡ್ತಾಯಿದ್ದಾರೆ, ಕಲ್ಚರಲ್ ಡ್ಯಾನ್ಸು ಅದು ಇದು ಮಾಡ್ತಾಯಿದ್ದಾರೆ. ಅದನ್ನು ನೋಡಬೇಕು, ಅದರ ಸಿಗ್ನಿಫಿಕೆನ್ಸ್ ಏನು ಅಂತ ನಮ್ಮ ಗೈಡು ನಮಗೆ ಹೇಳ್ತಾರೆ. So here today we have a Thechu. Thechu literally means is 10th day, okay, day 10, and this religious Bhutan festival is celebrated to honor the birth anniversary of our great Buddhist master or the great tantric master called Guru Padma Sambhava. Okay? So every 10th day of every month is celebrated as his birthday. So today we have a religious festival, and during that time is marks dances, folk dances are performed there to honor his birthday, and of course the Thechu is started by him in the 8th century. So you mentioned saying that he was actually born on the 5th month of the lunar calendar. Yes. On the 10th day. Yes. The Guru Padma Sambhava. Yes. But to express our gratitude and to celebrate his birthday, every month in Bhutan we are celebrating that on the 10th day of every month. Yes. Not the calendar Not month, solar not our calendar. not our Lunar calendar, calendar. lunar calendar month. So today is the 10th day, 10th but day. today is 18th, 19th of solar February. calendar, yes. As per solar calendar, it's 19th. Not solar calendar. It's I don't know which calendar it is. It is 19th. Yeah. But today is the 10th day as per the lunar calendar. Calendar. And in 12 months we are celebrating 12 times In different parts of districts. Bhutan. Yes. Yeah. So we will not be celebrating in every places, but in Punaka, February we do that. In yesterday. In March is in Paro, March is in Paro. September it is in Thimphu. and similar to that we have in other places. Got it. Nice. Okay. Watch for a while, ನೋಡಿ ಇವಾಗ and then later on we will ಫೋಕ್ move. ಡ್ಯಾನ್ಸ್ ಮಾಡುವಂತಹ ಜಾಗಕ್ಕೆ ಬಂದಿದ್ದೇವೆ. ನನ್ನ ಹಿಂದೆಗಡೆ ನೋಡ್ಬೋದು ನೀವು, ಫೋಕ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ದ ಸೆಲೆಸ್ಟಿಯಲ್ ಬೀಯಿಂಗ್ಸ್ ಬಂದು ನೃತ್ಯ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ನಲ್ಲಿ ನಾವು ಈ ಪ್ಯಾರಡೈಸ್ ಆಫ್ ಹ್ಯಾಪಿನೆಸ್ನ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಆ್ಯಕ್ಚುಲಿ ನೀವು ಒಂಥರ ನೋಡಿದ್ರೆ ಒಂಥರ ಸಿಮಿಲಾರಿಟಿ ಇದೆ. ನಮಗೆ ಏನು ಬೇಕು, ನಮಗೆ ಸೆಲೆಸ್ಟಿಯಲ್ ಬೀಯಿಂಗ್ಸ್ ಬಂದು ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಫೀಲ್ ಮಾಡಿಕೊಂಡು ನಾವು ಈ ಜಾಗದಲ್ಲಿ ಪ್ಯಾರಡೈಸ್ ಆಫ್ ಹ್ಯಾಪಿನೆಸ್ಸಲ್ಲಿ ಈ ಫೋಕ್ ಡ್ಯಾನ್ಸ್ನ ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿ ಹ್ಯಾಪಿನೆಸ್ನ ಇಲ್ಲಿಂದ ತೊಗೊಂಡು ಹೋಗಬೇಕು. ಇನ್ನೊಂದು ಇಲ್ಲಿ ವಿಶೇಷತೆ ಏನು ಅಂತ ಅಂದರೆ, ಕೆಲವೊಬ್ಬರು ನೋಡಿ ಇಲ್ಲಿ ಮಧ್ಯದಲ್ಲೇ ಕಾಮಕ್ರೀಡೆಗಳನ್ನು ತೋರಿಸ್ತಾ ಇದ್ದಾರೆ. ಆಮೇಲೆ ಇವರು ಈ ಆ್ಯಕ್ಟಿವಿಟಿನ ಕೊಂಡಾಡ್ತಾರೆ. ನಮ್ಮಲ್ಲೂ ಕೂಡ ಅಷ್ಟೇ, ಮೋಸ್ಟ್ ಆಫ್ ದ ಈಸ್ಟರ್ನ್ ಫಿಲಾಸಫೀಸಲ್ಲಿ ನಾವು ಅದನ್ನ ನೋಡ್ಬೋದು. ಕಾಮಕ್ರೀಡೆಗಳನ್ನು ಕ್ಯಾಶುವಲ್ ಆಗಿ ಒಂದು ಪ್ಲೆಜರಿಂಗ್ ಆ್ಯಕ್ಟಿವಿಟಿ ಅಂತ ತಗೋತಾ ಇದ್ರು. ಇವರು ಅಷ್ಟೇ ಅದನ್ನ ಪ್ಲೆಜರಿಂಗ್ ಆ್ಯಕ್ಟಿವಿಟಿ, ಫನ್ ಆ್ಯಕ್ಟಿವಿಟಿ ಅಂತ ತಗೊಂಡು ಈ ಫೆಸ್ಟಿವಲಲ್ಲಿ ಡಿಪಿಕ್ಟ್ ಕೂಡ ಮಾಡ್ತಾರೆ. ನಾನು ಬಹಳ ಲಕ್ಕಿ ಬಿಡಿ, ಇವತ್ತು ಪುನಾಕ ಫೆಸ್ಟಿವಲ್ನ ವಿಟ್ನೆಸ್ ಮಾಡೋ ಒಂದು ಸೌಭಾಗ್ಯ ನನಗೆ ಸಿಕ್ತು. ನೋಡಿ ಹಿಂದೆಗಡೆ ಡಿಫ್ರೆಂಟ್ ಆರ್ಟ್ ಫಾರ್ಮ್ಸ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಜನಗಳು, ಸುತ್ತಮುತ್ತ ಜನಗಳು ಅದನ್ನು ನೋಡೋದಕ್ಕೆ ಬಹಳ ಅದ್ಭುತವಾಗಿದೆ. ಈ ಥರ ಫೆಸ್ಟಿವಲ್ಸ್ನ ನಾವು ಮಾಡ್ತೀವಿ, ನಾವು ಇದು ಭರ್ಜರಿಯಾಗಿ ಮಾಡಬೇಕು, ತುಂಬ ವೈಭವದಿಂದ ಮಾಡಬೇಕು, ನಮ್ಮ ವೈಭವ ಕೂಡ ನಾವು ಮಾರ್ಕೆಟ್ ಮಾಡಬೇಕು ಅನ್ನೋ ಒಂದು
ಮಹತ್ತಾದ ಆಸೆ ನನ್ನದು. ಸೊ ಈ ಮಾನೆಸ್ಟ್ರಿಲಿ ಫೆಸ್ಟಿವಲ್ ನಡೀತಾ ಇದೆ. ಫೆಸ್ಟಿವಲ್ ತುಂಬ ಅದ್ಭುತವಾಗಿ ನಡೀತಾ ಇದೆ. ಈ ಮಾನೆಸ್ಟ್ರಿ ಸುತ್ತಮುತ್ತ ತೋರಿಸೋಣ ಅಂತ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಹಿಂದೆ ಒಳಗಡೆ ಮಾನೆಸ್ಟ್ರಿ ವಿಸಿಟ್ ಮಾಡಿಕೊಂಡು ಕೆಳಗಡೆ ಬರ್ತಾ ಇದ್ದೀನಿ ಇವಾಗ. ತುಂಬ ಅದ್ಭುತವಾದ ಫೀಲಿಂಗ್ ಇತ್ತು. ಎಲ್ಲೋ ಒಂದು ಕಡೆ ನಾನು ಇಲ್ಲಿಗೆ ಬಂದು ಇಲ್ಲಿನ ಆರ್ಕಿಟೆಕ್ಚರ್ನ, ಇಲ್ಲಿನ ಕಲ್ಚರ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನನಗೆ ಫೀಲ್ ಆಗಿದ್ದೇನು ಅಂದರೆ, ನಮ್ಮತನನ ಅವರು ತುಂಬ ಕೊಂಡಾಡ್ತಾ ಇದ್ದಾರೆ. ನಾವೆಲ್ಲೋ ಅದನ್ನು ಮರೆತು ಪಾಶ್ಚಾತ್ಯ ದೇಶದ ಕಲ್ಚರ್ಗೆ ಮಾರು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗು. ನಾನು ತುಂಬ ವೆಸ್ಟರ್ನ್ ಕಂಟ್ರೀಸ್ಗಳಿಗೂ ವಿಸಿಟ್ ಮಾಡಿದ್ದೀನಿ, ಯುರೋಪ್ ವಿಸಿಟ್ ಮಾಡಿದ್ದೀನಿ. ಅಲ್ಲಿಯ ಎಕ್ಸ್ಪೀರಿಯನ್ಸು, ಅಲ್ಲಿಯ ಕಲ್ಚರು ಅವರಿಗೆ ಒಳ್ಳೆಯದೇ ಹೊರತು ನಾವು ಆ ಕಲ್ಚರ್ನ ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲದೂ ಸರಿ ಅನ್ನೋ ಒಂದು ಫೀಲಿಂಗ್ನ ನಾವು ತುಂಬ ತಂದ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಒಂದು ದುಃಖದ ವಿಷಯ ನನಗೆ ಫೀಲ್ ಆಗುತ್ತೆ ಆವಾಗವಾಗ. ನೋಡಿ, ಮಾನೆಸ್ಟ್ರಿ ಪಕ್ಕದಲ್ಲಿ ಇನ್ನೂ ಒಂದು ಕಟ್ಟಡ ಇತ್ತು. ಆ ಕಟ್ಟಡನ ನೋಡೋಣ ಅಂತ ಬಂದು ಇಲ್ಲೂ ಕೂಡ ಏನೋ ಒಂದು ಯಾವುದೋ ಒಂದು ದೇವರ ಪೂಜೆ ಪುನಸ್ಕಾರಗಳನ್ನು ನಡಿಬೋದು. ಬಟ್ ಏನು ಇಷ್ಟ ಆಗುತ್ತೆ ಇಲ್ಲಿ ಅಂತ ಅಂದರೆ, ಇವರ ಕಟ್ಟಡಗಳೇ ಇಷ್ಟ ರೀ. ಒಂಥರ ಬಾಕ್ಸ್ ಥರ ಇಲ್ಲ, ನಮ್ಮ ಕಡೆ ಇದೆಯಲ್ಲ ಆ ಥರ ಇಲ್ಲ. ಮಾನೆಸ್ಟ್ರಿ ಸುತ್ತ ಒಂದು ಸುತ್ತು ಹಾಕೋಣ. ಇಲ್ಲಿ ಇವರ ಕಲ್ಚರ್ ಪ್ರಕಾರ ಒಂದು ರಿಂಗ್ಸ್ನ ಏನೋ ಸುತ್ತುತ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಒಂದೊಂದು ತರಹದ ದೇವರ ಭಕ್ತಿ ಅಷ್ಟೇ ಅದು. ಒಂದೊಂದು ತರಹದ ದೇವರ ಭಕ್ತಿ, ಒಂದೊಂದು ತರಹದ ಮೆಥಡ್ಸ್ ಟು ಕನೆಕ್ಟ್ ಟು ಗಾಡ್. ಇವರು ಬುದ್ಧನಲ್ಲಿ ತಮ್ಮ ಶ್ರದ್ಧೆಯನ್ನು ತೋರಿಸ್ತಾರೆ, ನಾವು ರಾಮನಲ್ಲಿ ತೋರಿಸ್ತೀವಿ, ಕೃಷ್ಣನಲ್ಲಿ ತೋರಿಸ್ತೀವಿ, ಬುದ್ಧನಲ್ಲೂ ಕೂಡ ತೋರಿಸ್ತೀವಿ. ಹಾಗೆ ಈ ದೇಶಕ್ಕೆ ಬಂದು ನನಗೆ ತುಂಬ ಇಷ್ಟ ಆಗ್ತಿರೋದೇನು ಅಂತಂದರೆ, ಇವರು ತಮ್ಮ ಕಲ್ಚರ್ನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ತುಂಬ ಹೆಮ್ಮೆಯಿಂದ ಆ ಕಲ್ಚರ್ನ ಅವರು ಎಲ್ಲ ಕಡೆ ಮಾರ್ಕೆಟು ಕೂಡ ಮಾಡ್ತಾರೆ. ಇವರ ವೇಷಭೂಷೆಗಳು ನೋಡಿದ್ರೆ ಎಷ್ಟು ಆನಂದವಾಗುತ್ತೆ ಅಂದರೆ, ನಾನು ಹೀಗೆ ಇಲ್ಲಿ ಬಂದು ವೀಕ್ಷಿಸಬೇಕಾದ್ರೆ ಇಲ್ಲಿ ಆರ್ಮಿಯವರು ನನಗೆ ಸಿಕ್ಕಿದ್ರು. ಅವರು ಅವರ ಆರ್ಮಿ ಬಗ್ಗೆ ಮತ್ತು ಈ ಪ್ಲೇಸ್ ಸಿಗ್ನಿಫಿಕೆನ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ, ಅದನ್ನ ಕೇಳೋಣ. ಯಾ, ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಟೆಲ್. ಯುವರ್ ಅಟೈರ್ ಲುಕ್ಸ್ ಸೋ ಆಸಮ್, ರೈಟ್? ಯು ಆರ್ ಫ್ರಮ್ ದ ಆರ್ಮಿ, ರೈಟ್? We are actually from Japungawanangas army. We used to fight against Tibetan army. Oh, you used to fight for the Tibetan army. Okay, nice. So you also mentioned that your leaders, somebody is actually at this place? Yeah, he came in Bhutan in 1616. So his body is still inside. His body is still inside this particular temple. We call this as Machilakhang. We call this as Machilakhang. Machilakhang. Yeah, only our king and Jihem is allowed to enter this place. So nobody is entered to, supposed to enter to this particular place. Okay, because your master is actually there inside. Okay, very nice, very nice. And can you just tell me the significance of those things, small things which people roll it? Yeah, these are actually pair wheels. We have lots of mantras inside it. We roll here, so we just roll in clockwise direction. So that means that you are actually reading those mantras. Yes. You feel that. And what are the kind of mantras written there? What is the significance of that? There are a lot of mantras we chant, like Om Ahum Bhajaguru Pema Sete Ho and all. Lots of the write in Sanskrit maybe. Oh yeah, I can see Devanagari scripts as well on that, in Sanskrit as well. Oh, yeah. Great. Nice, very nice. Thank you so much. ನಾವು ಇವಾಗ ಪಾರೋಗೆ ತಲುಪಿದ್ದಾಯಿತು. ನನ್ನ ಸ್ನೇಹಿತ ಇಲ್ಲೇ ಇದ್ದಾನೆ. ಹಾಯ್ ಮಾಡಪ್ಪ. ಹಲೋ. ಡ್ಯಾನ್ಸ್ ಮಾಡಿ ಸುಸ್ತಾಗಿ ಎಷ್ಟು ಚಳಿ ಬೆಳಗಿಂದ
ಮೇಲಿಂದ ಕೆಳವರೆಗೂ ಬೇವ್ತಿದೀನಿ ಅಂದ್ರೆ ಫುಲ್ ಮಸ್ತ್ ಮಜಾ ಮಾಡ್ದು. ಭೂಟಾನೀಸ್ ಗೈಡ್ಗೂ ಭಾಳ ನಮ್ಮ ಕನ್ನಡದ ಸಾಂಗ್ಸಲ್ಲಿ ಕುಣಿಸ್ದು ಸಖತ್ತಾಗಿ. ನಮ್ಮ ಉಪೇಂದ್ರ ಅವ್ರ ಸಾಂಗ್ಸ್ಗಳಿದಾವಲ್ಲ ಮಸ್ತಾಗಿ ಆ ಥರ ಡ್ಯಾನ್ಸ್ ಮಾಡಿದ್ದೀವಿ. ಇವಾಗ ನಾವು ಊಟಕ್ಕೆ ಹೋಗುವ ಸಮಯ. ಊಟ ಮಾಡಿಕೊಂಡು ಮತ್ತು ಇನ್ನೊಂದೇನು ಗೊತ್ತಾ, ಪಾರೋ ತುಂಬ ಚೆನ್ನಾಗಿ ಲೈಟಿಂಗ್ಸ್ಗಳು ಎಲ್ಲ ಹೊರಗಡೆ ತುಂಬ ಚೆನ್ನಾಗಿದೆ. ಟೈಗರ್ ನೆಸ್ಟ್ಗೆ ಹೋಗುವಂಥ ಪ್ಲ್ಯಾನ್ ಇದೆ ಇಲ್ಲಿ. ನಾಳೆ ಮತ್ತೆ ಇಲ್ಲೇ ಉಳ್ಕೊಳ್ಳುವಂಥ ಪ್ಲ್ಯಾನ್ ಕೂಡ ಇದೆ. ನೋಡಿ ನಮ್ಮ ದೋಸ್ತುಗಳು ಇಲ್ಲಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ ಇವತ್ತು. ಪೆಮಾ ಅವರು ಕೂಡ ಇಲ್ಲಿದ್ದಾರೆ. ಪೆಮಾ ಅವ್ರಿಗೆ ಕನ್ನಡದ ಹಾಡುಗಳಿಗೆ ಫುಲ್ ಡ್ಯಾನ್ಸ್ ಮಾಡ್ಸಾಕಿದ್ದೀವಿ. ಪೆಮಾ, ಕ್ಯಾನ್ ಯು ಟೆಲ್ ಯುವರ್ ಎಕ್ಸ್ಪೀರಿಯನ್ಸ್ ಆನ್ ಕನ್ನಡ ಸಾಂಗ್ ಡ್ಯಾನ್ಸ್? That guys, I really enjoyed the dance. There is one more naughty guy behind. How's the dance? It's really fun. It's really fun. Great. ತಲೆ ನೋವ್ತಾ ಇದೆ. Which song you enjoyed the most? ಲುಂಗಿ ಡ್ಯಾನ್ಸ್. ಕರಿಮಣಿ ಮಾಡಿ ಕರೀನಲ್ಲ. Karimani, ನಾನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಕರಿಮಣಿ ಮಾಲೀಕ ನಾನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ನಮಗೋಸ್ಕರ ಪಾರು ಅಲ್ಲಿ ಊಟ ಕೂಡ ರೆಡಿಯಾಗಿದೆ. ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಮೋಸ್ಟ್ಲಿ ಇಂಡಿಯನ್ ಫ್ಲೇವರ್ಸ್ಗಳೇ ನಾವು ಟೇಸ್ಟ್ ಮಾಡಿದಾಗ ಎಲ್ಲ ಸ್ಪೈಸಿಯಾಗಿ ಚೆನ್ನಾಗಿದೆ. ಹಾಯ್, that one is roti. Yeah, great. ಆಹಾ, ರುಚಿಯಾದಂತಹ ಊಟವನ್ನು ಮುಗಿಸಿ ಈ ದಿನದ ಮುಕ್ತಾಯ. ಮತ್ತೆ ಟೈಗರ್ ನೆಸ್ಟ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮೈಸೂರು ರಾಜಕುಮಾರ ಚಾನಲ್ನಲ್ಲಿ ಮತ್ತೆ ಸಿಗೋಣ.